ಹಲ್ಲೆಲೂಯಾ. ದೇವರ ಮಕ್ಕಳೇ, ಈಗ ಯೇಸು ಸ್ವಾಮಿಯನ್ನ ಗೆತ್ಸೆಮನೆ ತೋಟದಲ್ಲಿ ಬಂದು ಸಿಪಾಯಿಗಳು ಯೇಸು ಸ್ವಾಮಿ 12 ಜನ ಶಿಷ್ಯರಲ್ಲಿ ಇಸ್ಕರಿಯೋತ 30 ರೂಪಾಯಿಗೆ ಯೇಸುವನ್ನ ಹಿಡ್ಕೊಡ್ತಿದ್ದಾನೆ. ಈಗ ಯೇಸುವನ್ನ ಹಿಡಿಯುವುದಕ್ಕಾಗಿ ದೊಣ್ಣೆಗಳು ತೆಗೆದುಕೊಂಡು ಬರ್ತಿದ್ದಾರೆ, ಕೋಲುಗಳು ತೆಗೆದುಕೊಂಡು ಬರ್ತಿದ್ದಾರೆ, ಹಗ್ಗವನ್ನು ತೆಗೆದುಕೊಂಡು ಬಂದಿದ್ದಾರೆ, ಕತ್ತಿ ಈಟಿಗಳನ್ನ ತೆಗೆದುಕೊಂಡು ಬಂದು ಆತನನ್ನ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ಹುಡುಕ್ತಿದ್ದಾರೆ. ಈಗ ಯೇಸು ಸ್ವಾಮಿ ಬಂದು ಕೇಳ್ತಿದ್ದಾನೆ, ನೀವು ಯಾರನ್ನ ಹುಡುಕ್ತಿದ್ದೀರಪ್ಪ? ನಾವು ಯೇಸುವನ್ನ ಹುಡುಕ್ತಿದ್ದೀವಿ. ಯೇಸುವನ್ನ ಹುಡುಕ್ತಿದ್ದೀರಾ? ಹಾಗಾದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಇಷ್ಟು ದಿನಗಳ ಕಾಲ ನಿಮ್ಮ ಸಭಾಮಂದಿರದಲ್ಲೇ ಪ್ರಾರ್ಥನೆ ಮಾಡ್ತಿದ್ದೆ, ನಿಮ್ಮ ಸಭಾಮಂದಿರಗಳಲ್ಲೇ ವಾಕ್ಯ ಉಪದೇಶ ಮಾಡ್ತಿದ್ದೆ, ನಿಮ್ಮ ಬೀದಿಗಳಲ್ಲೇ ನಾನು ಪ್ರಸಂಗ ಮಾಡ್ತಿದ್ದೆ, ನಿಮ್ಮ ಬೀದಿಗಳಲ್ಲೇ ನಾನು ತಿರುಗಾಡ್ತಿದ್ದೆ, ನಿಮ್ಮ ಕಣ್ಣೆದುರುಗಡೆನೇ ನಾನು ತಿರುಗಾಡ್ತಿದ್ದೆ, ಆದರೆ ಯಾರು ನನ್ನ ಮುಟ್ಟಕ್ಕಾಗಲಿಲ್ಲ. ಯಾಕಂದ್ರೆ ಅದು ನಿಮ್ಮ ಸಮಯವಾಗಿತ್ತಿಲ್ಲ. ಈಗ ನಿಮ್ಮ ಸಮಯವಾಗಿದೆ ನಾನು ಹಿಡಿಯುವುದಕ್ಕೆ. ಆದ್ರಿಂದ ಕುರುಬನನ್ನು ಹೊಡಿತೀರಿ, ಕುರಿ ಹಿಂಡೆ ಚದರಿ ಹೋಗ್ತದೆ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಆದ್ರಿಂದ ಯೇಸು ಸ್ವಾಮಿ ಹಿಡಿಯುವುದಕ್ಕಾಗಿ ಹಗ್ಗ ತೆಗೆದುಕೊಂಡು, ಕೋಲುಗಳು ತೆಗೆದುಕೊಂಡು, ಕತ್ತಿಯನ್ನು ತೆಗೆದುಕೊಂಡು ಬಂದಿದ್ದಾನೆ. ಯೇಸು ಸ್ವಾಮಿ ಕೇಳ್ತಿದ್ದಾನೆ, ನಾನು ನಿಮ್ಮ ಸಭಾಮಂದಿರದಲ್ಲಿ ಇದ್ದಾಗಲೇ ನೀವು ಯಾರು ನನ್ನ ಹಿಡಿಯೋಕ್ಕಾಗಲಿಲ್ಲ, ಆದರೆ ಇಲ್ಲಿ ಕಳ್ಳನನ್ನು ಬಂಧಿಸುವಾಗಿ ನೀವು ಹಗ್ಗವನ್ನು, ಕಟ್ಟಿಗೆಯನ್ನು ಮತ್ತೆ ಏನಂತ ಖಡ್ಗವನ್ನು ತೆಗೆದುಕೊಂಡು ಬಂದಿದ್ದೀರಾ. ನಾನೇ ಯೇಸು ಅಂತ ಹೇಳುವಾಗ ಅವರು ನಿಂತಿರುವ ಸ್ಥಳದಲ್ಲೇ 6 ಹಿಂದೆ ತಿರುಗಿ ಬೀಳ್ತಾರಂತೆ. ಹಲ್ಲೆಲೂಯಾ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದದ್ದು ಏನಂದ್ರೆ, ಶಿಷ್ಯಂದಿರಿಗೆ ಯಾಕೆ ದೇವರು ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ಅಂತ ಹೇಳ್ತಿದ್ದಾನೆಂದ್ರೆ, ಯೇಸು ಸ್ವಾಮಿನ ದೇವರು ಅಂತ ನಂಬಿದ್ದಾರೆ, ದೇವಕುಮಾರನ ಎಂಬುದಾಗಿ ನಂಬಿದ್ದಾರೆ, ಸ್ವಾಮಿ ಅಂತ ನಂಬಿದ್ದಾರೆ. ಆದರೆ ಯೇಸು ಸ್ವಾಮಿನ ಅನ್ಯರು ಎಳ್ಕೊಂಡು ಹೋಗ್ತಾರೆ, ಅನ್ಯರು ಮುಖಕ್ಕೆ ಉಗಿತಾರೆ, ಅನ್ಯರು ಗಡ್ಡವನ್ನು ಕೀಳ್ತಾರೆ, ಅನ್ಯರು ಅವನ ಬಟ್ಟೆಯನ್ನು ತೆಗೆದು ಬೆತ್ತಲೆಗೊಳಿಸ್ತಾರೆ, ಅವನಿಗೆ ಮುಳ್ಳಿನ ಕೀಟಗಳು ಧರಿಸಲ್ಪಡ್ತದೆ, ಅವನ ಅಪಹಾಸ್ಯ ಪಡಿಸ್ತಾರೆ, ಕೆಟ್ಟದಾಗಿ ಮಾತನ್ನು ಹೊರಿಸ್ತಾರೆ ಆತನಿಗೆ. ಆತನ ಶಿಲುವೆ ಮೇಲೆ ಜಡಿಯಲ್ಪಡ್ತಾನೆ, ಮಾನವರ ಪಾಪಕ್ಕಾಗಿ ಆತನ ಪ್ರಾಣವನ್ನು ಕೊಡ್ತಾನೆ. ಶಿಷ್ಯಂದಿರು ಕಣ್ಣಾರೆ ನೋಡ್ತಾರೆ, ಅಯ್ಯೋ ಸ್ವಾಮಿಗೆನೆ ಈ ಭೂಮಿಯಲ್ಲಿ ಆತನು ಒಳ್ಳೆದಾಗಿ ಮಾಡ್ದ, ಕಣ್ಣಿಲ್ಲದವರು ಕಣ್ಣು ಕೊಟ್ಟ, ಕುಷ್ಠರೋಗಗಳು ವಾಸ ಮಾಡ್ದ, ಸತ್ತವರು ಬದುಕಿಸ್ತಾ, ಆತನು ಒಂದು ಕೆಟ್ಟದನ್ನು ಮಾಡಿಲ್ಲ. ಇಂಥ ಪರಿಶುದ್ಧನಾದ ನೀತಿವಂತನಾಗಿರೋ ಈ ಮನುಷ್ಯನನ್ನೇ, ನಮ್ಮ ಸ್ವಾಮಿನೇ, ನಮ್ಮ ಗುರುವನ್ನೇ, ದೇವನನ್ನೇ ಬಿಡದೆ ಈ ಮನುಷ್ಯರು ಸಿಲುವೆಗೆ ಹಾಕದ ಮೇಲೆ ಇನ್ನು ನಮ್ಮನ್ನು ಬಿಡ್ತಾರಾ ಎಂಬುದಾಗಿ ಇವರು ದಿಗಿಲು ಪಟ್ಟು, ಭಯಪಟ್ಟು, ಹಿಂಜರಿದು ಹೋಗಬಾರ್ದು ಎಂಬುದಾಗಿ ತಿಳಿದು ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಅಂತ. ಹಲ್ಲೆಲೂಯಾ. ಯಾಕಂದರೆ ಯೇಸು ಕ್ರಿಸ್ತನಲ್ಲಿ ಧರ್ಮಶಾಸ್ತ್ರದಲ್ಲಿ ಹೇಳುವ ಪ್ರಕಾರವಾಗಿ, ಮೋಶೆ ಧರ್ಮಶಾಸ್ತ್ರ, ಪ್ರವಾದಿಕ ಗ್ರಂಥಗಳು ಮತ್ತು ಕೀರ್ತನೆಗಳಲ್ಲಿ ಹೇಳುವ ಪ್ರಕಾರ ನಮ್ಮ ಎಲ್ಲರ ಪಾಪಗಳು ಆತನ ಮೇಲೆ ಬರಬೇಕು. ಆತನು ನಿರಾಕರಿಸಲ್ಪಡ್ತಾನೆ, ಆತನು ಕುರೂಪಿ ಆಗ್ತಾನೆ, ಆತನನ್ನು ಯಾರು ಸೇರಿಸ್ಕೊಳ್ಳಲ್ಲ, ಯಾರು ಪ್ರೀತಿಸಲ್ಲ, ಅವರನ್ನು ನೋಡಿ ಓರೆ ಮಾಡ್ಕೊಳ್ತಾರಂತೆ ಮುಖ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 53ರಲ್ಲಿ ಎಲ್ಲವೂ ಹೇಳಲ್ಪಟ್ಟೈತೆ. ಅದೇ ರೀತಿಯಾಗಿ ಆತನು ತಿರಸ್ಕರಿಸಲ್ಪಟ್ಟ. ಇವೆಲ್ಲವೂ ಶಿಷ್ಯಂದಿರು ಕಣ್ಣಿಂದ ನೋಡುವಾಗ, ನಾವು ಯಾರನ್ನು ಸ್ವಾಮಿ ಅಂತ ನಂಬಿದ್ವೋ, ಯಾರನ್ನು ಗುರು ಅಂತ ನಂಬಿದ್ವೋ, ನಾವು ಯಾರನ್ನು ಹಿಂಬಾಲಿಸ್ತಿದ್ವೋ ಆ ವ್ಯಕ್ತಿಯನ್ನೇ, ಸತ್ಪುರುಷನ್ನೇ ತೆಗೆದುಕೊಂಡೋಗಿ ಈ ಗೋರ್ಮೆಂಟ್, ಈ ನಾಯಕರು, ಈ ಧರ್ಮ ಜನಗಳು ತೆಗೆದುಕೊಂಡು ಸಿಲುವೆ ಮೇಲೆ ಹಾಕದ ಮೇಲೆ, ಹಲ್ಲೆಲೂಯಾ, ಯೇಸು ಸ್ವಾಮಿಗೆ ಈ ರೀತಿಯಾಗಿ ನಡೆದ ಮೇಲೆ ಇನ್ನು ನಮ್ಮ ಪರಿಸ್ಥಿತಿ ಏನು ಎಂಬುದಾಗಿ ತಿಳಿದು ಸೋತು ಹೋಗ್ತಾರೆ, ನಂಬಿಕೆ ಕಳ್ಕೊಳ್ತಾರೆ. ಎಲ್ಲಿ ನಾನು ಬಿಟ್ಟು ಹೋಗ್ಬಿಡ್ತಾರೋ, ನಾನು ಕರೆದಂಥ ಉದ್ದೇಶವನ್ನು, ನನ್ನ ಆಲೋಚನೆ ಅರ್ಥ ಮಾಡಿಕೊಳ್ಳದೆ ಹೋಗ್ತಾರೋ ಅಂತ ಹೇಳಿ ಯೇಸು ಸ್ವಾಮಿ ಮುಂದೆ ತನ್ನ ಶರೀರದಲ್ಲಿ, ಮುಂದೆ ತನ್ನ ಜೀವಿತದಲ್ಲಿ ನಡೆಯುವ ಕಾರ್ಯಗಳ ಕುರಿತು ಇವರು ದಿಗಿಲು ಪಡಬಾರ್ದು, ಭಯ ಪಡಬಾರ್ದು, ಹಿಂಜರಿಬಾರ್ದು ಅಂತ ತಿಳಿದು ಸ್ವಾಮಿ ಹೇಳ್ತಿದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ನಾವು ಕೂಡ ಈ ಲೋಕದಲ್ಲಿದ್ದೀವಿ. ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೇಳ್ತಿದ್ದ, ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ. ನಾವು ಕೂಡ ಈ ಲೋಕದಲ್ಲಿ ಯೇಸು ಕ್ರಿಸ್ತ ನಿಮಿತ್ತವಾಗಿ ನಿಂದೆಗಳನ್ನು ನೋಡ್ತಾ ಇದ್ದೀವಿ, ಬಹಿಷ್ಕಾರಗಳನ್ನು ನೋಡ್ತಿದ್ದೀವಿ, ಕೆಟ್ಟ ಮಾತನ್ನು ಸುಳ್ಳಾಗಿ ಹೊರಿಸೋದನ್ನು ನೋಡ್ತಾ ಇದ್ದೀವಿ, ಅವ್ರನ್ನ ತೆಗೆದುಕೊಂಡೋಗಿ ತಪ್ಪಾದ ಕೇಸ್ ಹಾಕಿ ಸೆರೆಮನೆಯಲ್ಲಿ ಹಾಕುವುದನ್ನು ನೋಡ್ತಾ ಇದ್ದೀವಿ, ಸೇವಕರುಗಳನ್ನ, ಪಾಸ್ಟರ್ಗಳನ್ನ, ವಿಶ್ವಾಸಿಗಳನ್ನ ಸಭೆಗಳಲ್ಲಿ ಹೊಡೆಯುವುದನ್ನು ನಾವು ನೋಡ್ತಾ ಇದ್ದೀವಿ, ಅವರ ಮೇಲೆ ದಾಳಿಯನ್ನು ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೇಳ್ತಾನೆ, ಇವೆಲ್ಲವನ್ನು ನೋಡಿ ಅಯ್ಯೋ ನನ್ನ ಪರಿಸ್ಥಿತಿ ಏನಾಗ್ಬೋದು, ನನ್ನ ಕುಟುಂಬ ಪರಿಸ್ಥಿತಿ ಏನಾಗ್ಬೋದು, ನಾನು ಯೇಸುವನ್ನು ನಂಬಿದ್ದೀನಿ, ನಾನು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀನಿ, ನಾನು ದೇವರು ನಂಬಿದಂಥ ಮಗಳು, ನನ್ನ ಕುಟುಂಬ ಯೇಸುವನ್ನು ಹಿಂಬಾಲಿಸ್ತಿದೆ ಅಂತ ಹೇಳ್ಕೊಂಡ್ರೆ ಎಲ್ಲಿ ಗ್ರಾಮದವರು ನನ್ನ ಬಹಿಷ್ಕರಿಸ್ಬಿಡ್ತಾರೋ, ಎಲ್ಲಿ ಗ್ರಾಮದವರು ನನ್ನ ಹಿಂತಿರುಗಿ ನನ್ನ ಕೊಂದುಬಿಡ್ತಾರೋ, ಎಲ್ಲಿ ನನ್ನನ್ನು ಒಂದು ವೇಳೆ ನನಗೆ ಬರಬೇಕಾಗಿರೋ ವರಮಾನಗಳು ನಾವು ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೋ, ಎಲ್ಲಿ ನನ್ನ ಮಕ್ಕಳುಗಳಿಗೆ ಒಳ್ಳೆಯ ವರಗಳು ಬರುವುದಿಲ್ಲವೋ, ಎಲ್ಲಿ ನನ್ನನ್ನು ಹೀನಾಗಿ ನಾನು ಬರುವಂಥ ಸ್ಥಳದಲ್ಲಿ, ಓದುವ ಸ್ಥಳದಲ್ಲಿ, ಎಲ್ಲಿ ನಾವು ಕೆಲಸ ಮಾಡೋ ಸ್ಥಳದಲ್ಲಿ ನಮ್ಮನ್ನು ತಪ್ಪಾಗಿ ಕಾಣ್ತಾ ಎಂಬುದಾಗಿ ನೀನು ಎದುರಿ ಭಯಪಟ್ಟು, ನೀನು ದೇವರ ಮಗಳು, ನಾನು ದೇವರ ನಂಬಿದ್ದೀನಿ ಎಂಬುದಾಗಿ ಹೇಳುವುದಕ್ಕಾಗಿ ನೀನು ಇವೆಲ್ಲ ಸಂಗತಿಗಳು, ಇವೆಲ್ಲ ವಾತಾವರಣಗಳನ್ನು ನೋಡಿದ್ದೇನೆ, ನೀನು ಕಳವಳ ಪಡಬಾರದು ಎಂಬುದಾಗಿ ಯೇಸು ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಹಲ್ಲೆಲೂಯಾ.
ಇವೆಲ್ಲವೂ ಸಂಭವಿಸ್ತದೆ, ಇವೆಲ್ಲವೂ ನಿಮಗೂ ಬರಬಹುದು, ನನಗೂ ಬರಬಹುದು. ಆದರೆ ದೇವರು ಹೇಳ್ತಾರೆ, ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ. ಹಲ್ಲೆಲೂಯಾ. ಯಾಕೆಂದರೆ ಯಾರು ಕಳವಳಗೊಳ್ಳುತ್ತಾರೆ, ಯಾರಿಗೆ ಯೇಸು ಸ್ವಾಮಿ ಅರ್ಥವಾಗಿಲ್ಲೋ ಅವರು ಕಳವಳಗೊಳ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಯೇಸು ಸ್ವಾಮಿ ಜೀವಿತದಲ್ಲಿ ಆತನು ಇಷ್ಟೊಂದು ಅದ್ಭುತ ಮಾಡಿ, ಇಷ್ಟೊಂದು ಒಳ್ಳೆಯದು ಮಾಡಿದ್ರೇ ಜನಗಳು ಸಿಲುಬೆಗೆ ಹಾಕಿ ಕೊಂದರು. ಇನ್ನು ಆತನಿಗೆ ಇಷ್ಟು ಸಂಭವಿಸ್ತಲ್ಲ, ನಮ್ಮ ಪರಿಸ್ಥಿತಿ ಏನು ಎಂಬುದಾಗಿ ದಿಗಿಲು ಪಟ್ಟು ಭಯಪಟ್ಟು ಹೋಗಬಾರ್ದು ಎಂಬುದಾಗಿ ಸ್ವಾಮಿ ಅವ್ರನ್ನ ಧೈರ್ಯಪಡಿಸಿ ಹೇಳ್ತಿರೋದು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ.